ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಸ್ವರ್ಣವಲ್ಲಿಯ ಭಗವದ್ಗೀತೆ ಅಭಿಯಾನದ ದಾಟಿಯಲ್ಲಿ ಭಗವದ್ಗೀತೆ ಅಭ್ಯಾಸ ಮಾಡಬೇಕೆಂಬ ಹಂಬಲ ನನ್ನದಾಗಿತ್ತು. ಆದರೆ ನನ್ನ ದೀರ್ಘಕಾಲದ ಅನಾರೋಗ್ಯದಿಂದಾಗಿ ಮನೆಯಿಂದ ಹೊರಗಡೆ ಹೋಗಿ ಕಲಿಯಲು ಸಾಧ್ಯವಾಗಲಿಲ್ಲ. ಭಗವಂತನ ಕೃಪೆಯಿಂದ ಮೈಸೂರಿನವರೊಬ್ಬರು ಸವಿತಾ ಜೋಶಿಯವರ ಮೊಬೈಲ್ ನಂಬರ್ ಕಳಿಸಿದರು. ಜುಲೈ 29ರಂದು ಮೊಬೈಲ್ ಮೂಲಕ ಸಂಪರ್ಕ ಮಾಡಿ ನನ್ನ ಮನಸ್ಸಿನ ಇಂಗಿತವನ್ನು ತಿಳಿಸಿದೆ. ಆ ಕೂಡಲೇ ಭಗವದ್ಗೀತೆ ತರಗತಿಗೆ ನಾಳೆಯಿಂದಲೇ ಕೂತು ಕೇಳಲು ಹಾಗೂ ಕಲಿಯಲು ತಿಳಿಸಿದರು. 30/7/25ರಂದು ಅವರ ಸಲಹೆಯಂತೆ ಕುಳಿತು ಕೇಳಲು ಕಲಿಯಲು ಪ್ರಾರಂಭ ಮಾಡಿದೆ. ಇಂಥ ಅವಕಾಶ ದೊರೆತಿರುವುದು ನನ್ನ ಪುಣ್ಯವೆಂದು ಭಾವಿಸುತ್ತೇನೆ. ಸವಿತಾ ಜೋಶಿಯವರು ಸದಾ ನಗುಮುಖದಿಂದ ಭಗವದ್ಗೀತೆಯನ್ನು ಕಲಿಸುವ ಶೈಲಿ ನನಗೆ ತುಂಬ ಇಷ್ಟವಾಯಿತು ಹಾಗೂ ನನ್ನ ಜೀವನಕ್ಕೆ ಭರವಸೆ ಸಿಕ್ಕಂತಾಯಿತು. ಇತ್ತೀಚೆಗೆ ನನ್ನ ಆರೋಗ್ಯವು ತುಂಬ ಸುಧಾರಣೆಯಾಗಿದೆ. ಸುಮಾರು 15 ದಿನದಲ್ಲಿ ಸುಧಾರಣೆ ಆಗಿರುವುದು ಭಗವದ್ಗೀತೆಯ ಮಹಿಮೆ ಎಂದು ಭಾವಿಸುತ್ತೇನೆ. ಭಗವದ್ಗೀತೆ ಪಠಣ ಬದುಕಿಗೆ ಎಷ್ಟು ಅಗತ್ಯ ಎಂಬುದು ನನಗೆ ಮನವರಿಕೆ ಮಾಡಿಕೊಟ್ಟ ಶುಲ್ಕರಹಿತವಾಗಿ ಭಗವದ್ಗೀತೆ ಕಲಿಸುವ ಸವಿತಾ ಜೋಶಿಯವರಿಗೆ ಧನ್ಯವಾದಗಳು. ಹೀಗೆ ಪ್ರತಿ ಮನದಲ್ಲಿ ಭಗವದ್ಗೀತೆ ಪ್ರತಿಧ್ವನಿಸಲಿ ಎಂಬುದು ನನ್ನ ಆಶಯ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ.